ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿತೆ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ. ಇಲ್ಲಿ ಮಧ್ವೀಜ ಓದಿರ್ತೀರಿ, ಅದ್ರಲ್ಲಿ ಹೇಳ್ತಾರೆ ಕಲಿಸೋದಕ್ಕೆ ಹೇಗೆ ತರಬೇಕು ಹೇಳ್ತಾರೆ. ಪ್ರಸಂಗ ಬಂತು ಅಂತ ಕೊಂಡ್ಬಿಡ್ತಾರೆ. ಹೇಗಿರಬೇಕು? ಅವಿತಿತ ರಸಭೇದಂ, ಕುಡಿದು ರುಚಿ ನೋಡಿ ತರಬಾರ್ದು. ನೈವೇದ್ಯಕ್ಕಿಂತ ರುಚಿ ನೋಡಿ ಇಟ್ಬಿಟ್ಟು ಹೇಗಿರ್ತದೆ, ತಪ್ಪದು ಮಾಡಬಾರ್ದು. ಆಮೇಲೆ ಅಸ್ಪೃಶ್ ಕೈದು ಪಾಣಿಜೈ, ಉಗುರು ತಾಕಬಾರ್ದು. ಉಗುರು ಒಂಬತ್ತು ಮೇಲಿಗೆ ಇದ್ದಾಗ, ಅರ್ಥ ಆಯ್ತಾ? ಉಗುರು ಬಿದ್ದರೆ ಆ್ಯಕ್ಚುಲಿ ಸ್ನಾನಕ್ಕಿಂತ ಮುಂಚೆ ತೆಗಿಬೇಕು, ಆಮೇಲೆ ತೆಗೆದ್ರೆ ಮತ್ತೆ ಸ್ನಾನ ಮಾಡಬೇಕು. ಯಾವಾಗ ತಕ್ಕತ್ತ ಓಡಾಡ್ತಿರ್ತಾರೆ, ಹಾಗೆಲ್ಲ ತೆಗಿಬಾರ್ದು, ಭಾಳ ದೋಷ. ಅದು ಕೂದಲು ಕತ್ತರಿಸಿದ್ರೆ ಹೇಗೋ ಉಗುರು ಕತ್ತರಿಸಿದ್ರೆ ಹಾಗೆ ಮೈಲಿಗೆ. ಅದಕ್ಕೆ ಪಾಣಿಜೈ ಅಸ್ಪೃಷ್ಟ. ಪಾಣಿಜ ಅಂದರೆ ಕೈಯಿಂದ ಬೆಳೆಯೋದಂದರೆ ಉಗುರು, ಕೈಲಿ ಬೆಳೆಯೋದು. ಉಗುರು ಬೆಳೀತಾವ, ಕೈ ಬೆರಳು ಬೆಳೆಯೋದಿಲ್ಲ, ಉಗುರು ಮಾತ್ರ ಬೆಳೆಯೋದು. ಆ ದೃಷ್ಟಿಯಲ್ಲಿ ಎಲ್ಲ ಅರ್ಥ ಮಾಡಿಕೊಂಡ್ರೆ ಕಲಿಸೋದಕ್ಕೆ. ಹಾಗೆ ಹನುಮಂತವ್ರು ಹೂಲ್ದು ತರ್ತಿದ್ರು. ಕೆಲವರು ಶಾಸ್ತ್ರಕ್ಕೆ ಬರ್ತಾರೆ, ಪಾಪ ದೊಡ್ಡ ದೊಡ್ಡ ಸ್ವಾಮಿಗಳು ಹಚ್ಬಿಡ್ತಾರೆ. ಸಮಾರಂಭದಲ್ಲಿ ಪ್ಯಾಂಟ್ ಹಾಕೊಂಡು ಬಂದಿರ್ತಾನೆ ಅವನು, ಕಾಲುವರೆಗೆ ಇಟ್ಕೊಂಡಿರ್ತಾನೆ. ಎಲ್ಲಿ ಹೋಗಿ ಬಂದಿರ್ತಾನೆ ಅವರು ಅದರೊಳಗೆ, ಅದು ಹೊಚ್ಬಿಟ್ರೆ ಎಷ್ಟು ಮೇಲಿಗೆ ಆಗಲ್ಲ, ಅದು ಕಂತಾಲಿ ಹಾಕ್ಸ್ಕೊಂಡ್ಬಿಡ್ತಾರೆ. ಹೂ ಹಾಕ್ಬೇಕು, ಹಾರ ಹಾಕ್ಬೇಕಾದ್ರೆ ತಮ್ಮ ಸಾಕ್ಸೋಬಾರ್ದಾಗಲ್ಲ, ನಿರ್ಮಾಲ್ಯ ಆಗಿಬಿಡುತ್ತೆ. ಹೇಗೆ ಹಾಕ್ಬೇಕು ಅವರು? ಅದಕ್ಕೆ ಕಂಡವ್ರು ಹಾಕಬಾರ್ದು. ಅದು ತೊಗೊಂಡು ಎಲ್ಲಿಯೂ ತಮ್ಮ ತಾಕದಂತೆ ಅವ್ರಿಗೆ ಕೊರಳು ಹಾಕಬೇಕು. ಇವನು ಅರ್ಧ ಆಯ್ತಾ, ಇವನು ಹಾಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಅರ್ಧ. ಹಾಗೆಲ್ಲ ಮಾಡಬಾರ್ದು. ಇವೆಲ್ಲ ಯಾತಕ್ಕೆ? ಪ್ರಸಂಗ ಬಂದು ಅದಕ್ಕೆ ಮಡಿ ಮೇಲೆ ಎಷ್ಟು ಫಲ. ಇವು ಹಾಕಿದ್ದು ಪುಣ್ಯ ಬರಲಿಲ್ಲ ಅವನಿಗೆ, ಪಾಪ ಬಂತು. ಮತ್ತೆ ಅವನು ತಿಳ್ಕೊಂಡಿದ್ದು ಭಾರಿ ಪುಣ್ಯ ಬಂತು ಅಂತೇಳಿ ಭಾರಿ ಪಾಪ ಬಂದಿತ್ತು. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹಾಗೆ ಅಷ್ಟು ಶುದ್ಧಿ ಇರಬೇಕು. ಕೈ ಯಾವ ಬೆರಳು ತಾಕ್ಸಿ ಈಗೆಲ್ಲ ಇಟ್ಕೊಂಡು ತರಬಾರ್ದು. ತಂದ್ರೆ ನಮಗೆ ಯೋಗ್ಯ ಅಲ್ಲ, ಕುಡಿದವರಿಗೆಲ್ಲ. ಮನುಷ್ಯನೇ ಕುಡಿಬಾರ್ದು, ದೇವ್ರ ದೇವತೆ ಹೇಗೆ ಬರುತ್ತೆ ಅದು? ಆ ದೃಷ್ಟಿಯೊಳಗೆ ನಮ್ಮ ಮಾತು ಸೇರಿಸಿ ಹೇಳಬಾರ್ದು ಅಂತ ಅರ್ಥ. ಇರ್ಬೇಕು, ಏನಿದೆ ಅದನ್ನು ಹೇಳಬೇಕೆ ಹೊರತು ಏನು ಹೇಳಬಾರ್ದು. ಯಾರು ಭಾಗವತಲ್ಲಿ ಇಲ್ಲೇ ಇಲ್ಲ ಅವ್ರು, ಯಾರು ಜೋಗ್ ಹೊಡೆದಿದ್ದೆ ಅವನು. ಉಳಿದವ್ರ ಭಾಗವತ ಜೋಗ್ ಬರಲೇ ಇಲ್ಲ. ಅವು ದೊಡ್ಡ ಆಚಾರಿಗೆ ಗೊತ್ತೇ ಇಲ್ಲ, ಓದಲೇ ಇಲ್ಲ, ಬರೋ ಚಾನ್ಸೇ ಇಲ್ಲ, ಅಲ್ಲಿ ಇಲ್ಲೇ ಇಲ್ಲ. ಇವನು ಮಾಡಿದ ಕಟ್ ಮಾಡಿ ಹಾಕಿರೋದಲ್ಲ, ಹಾಗೆಲ್ಲ ಮಾಡಬಾರ್ದು. ಕೊಟ್ಟ ಹಾಲು, ಕರದ ಹಾಲು ಹಾಗೆ ಕೊಡಬೇಕು, ಹಾಗೆ ಒಪ್ಪಿಸ್ಬೇಕು. ಅದು ಪಾರಾಯಣ ಕರೆಕ್ಟ್ ಇರಬೇಕು. ಪಾರಾಯಣ ಇನ್ನು ಕಾಯಿಸಿ ಗೀಸಿ ಮಾಡೋದ್ರೆ ಬಡಿ, ಅದು ಬೇರೆ. ಇನ್ನು ವ್ಯಾಖ್ಯಾನ ಎಲ್ಲ ಬರೆದ್ರೆ ಹಾಗೆ ಏಲಕ್ಕಿ ಗಿಲಕ್ಕಿ ಹಾಕಿ ಮಳೆ ಕೊಟ್ಬಿಡ, ಅದು ಬೇರೆ. ಸರಿಸಿದ್ದೆಲ್ಲ ಎಂಥದ್ದು? ಅದು ಯಾಡ್ ಮಾಡೋದೇ ಹೊರತು ಏನಲ್ಲ, ಪೊಲ್ಯೂಟ್ ಮಾಡೋದಲ್ಲ. ಅದು ಆ ವಿವೇಕ ಇದ್ದರೆ ಗ್ರಂಥ ಹೇಗಿರಬೇಕು ಗೊತ್ತಾಗುತ್ತೆ. ಅವೆಲ್ಲ ತಗೋ. ಉಪ್ಪಿರಬಾರ್ದು, ಉಪ್ಪು ನೀರಾಗಬಾರ್ದು, ಮುಟ್ಟಿರಬಾರ್ದು, ನೊರೆ ಇರಬಾರ್ದು, ತುಂಬ ಇದೆ. ಆಮೇಲೆ ಮೈಲಿ ತಾಕ್ಸ್ಕೋಬಾರ್ದು. ಮೈಗೆ ಮೇಲೆ ಹೊದಿಸಿ ಸೋಸ್ತಾ ತರಬೇಕಾದ್ರೆ ಎಲ್ಲಿ ಧೂಳು ಬೀಳಬಾರ್ದು. ಅದರೊಳಗೆ ನದಿಯಿಂದ ಸ್ನಾನ ಮಾಡ್ಕೊಂಡು ಬರ್ತಾರೆ, ದಾರಿ ಎರಡು ಬಸ್ ಹೋಗುತ್ತೆ, ಒಂದೆರಡು ಧೂಳೆಲ್ಲ ಬಂದು ಬೀಳುತ್ತವೆ. ಗೊತ್ತಾಯ್ತಾ? ಅದಕ್ಕೆ ಊಟಕ್ಕೆ ಕೊಡೋದಕ್ಕಿಂತ ಕಸ ಬಡಿಬಾರ್ದು. ಗೊತ್ತಾ ನಿಮಗೆ? ಊಟಕ್ಕೆ ಕೊಡೋದಕ್ಕಿಂತ ಮುಂಚೆ ಕಸ ಬಡಿಬೇಡಿ, ಕಸನೇ ಬಡಿಬೇಡಿ, ಎಲ್ಲ ಊಟಕ್ಕೆ ಕೊಡೋದಕ್ಕಿಂತ ಬಡಿಬೇಡಿ. ಯಾಕೆಂದ್ರೆ ಎಲ್ಲ ಪಾರ್ಟಿಕಲ್ಸ್ ಮೇಲೆ ಎದ್ದಿರುತ್ತಾಗ. ಅದಕ್ಕೆ ಏನು ಮಾಡಬೇಕು? ಕಡೆ ಏನು ಮಾಡಬೇಕಾಗ? ಬಟ್ಟೆಯಲ್ಲಿ ಒರೆಸ್ಬೇಕು. ಅವಾಗೇನು ಮೇಲಕ್ಕೆ ಬರೋಲ್ಲ, ಅದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದು ಹಾಗೆ ರಿಸೀವ್ ಮಾಡಿಬಿಡ್ತಾರೆ, ಅಂಟ್ಕೊಂಡ್ಬಿಡುತ್ತೆ. ಇದೇನು ಮಾಡುತ್ತೆ? ಪರಕೆಲ್ಲ ಎಬ್ಬಿಸ್ಬಿಡುತ್ತೆ ಮೇಲಕ್ಕೆ, ಎಲ್ಲ ಎಲೆಯಲ್ಲಿ ಹೋಗಿ ಈಟಾಗಿ ಬೀಳುತ್ತೆ, ಅದು ಹೋಗಿಬಿಟ್ಟು. ಅದರಿಂದ ಊಟಕ್ಕೆ ಇವೆಲ್ಲ ಅದಕ್ಕೆ ಸಂಪ್ರದಾಯಸ್ಥರ ಮನೆ ಅಂತಾರೆ. ಅದೆಲ್ಲ ಗೊತ್ತಿರೋದು ಚಿಕ್ಕಂದಿನಲ್ಲಿ. ಅದರ ಸೈನ್ಸ್ ಆ್ಯಕ್ಚುಲಿ ಅವ್ರ ಸಂಸ್ಕಾರ ಬಂದು ಹೋಗ್ಬಿಟ್ಟಿರುತ್ತೆ ಹಾಗೆ. ಆದ್ದರಿಂದ ಎಷ್ಟು ಕಾರ್ಪೆಂಟ್ರ್ ಮಗ ಕಾರ್ಪೆಂಟ್ರಿ ಮಾಡೋದಕ್ಕೂ ನಾವು ಇಂಜಿನಿಯರಿಂಗ್ ಕಲ್ತು ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಈ ಏನು ಕೆಲಸ ಆಗಲ್ಲ ಅದರಿಂದ. ಅವ್ನು ಬರ್ತಾ ಚಿಕ್ಕದೇ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಹಾಗೆ. ಅವ್ನು ಏನು ಗೊತ್ತಿಲ್ಲ, ಟಕ ಮಾಡಿ ಹಾಕ್ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕೂಡ ಹಾಗೆ. ಇವತ್ತು ಆಹಾರ ಕೆಟ್ಟ ಹೋದಾಗ ಜ್ಞಾನ ಕೆಡಬಾರ್ದು. ಜ್ಞಾನ ಕೆಟ್ಟ ಮೇಲೆ ಆಹಾರ ನ್ಯಾಚುರಲಿ ಕೆಡುತ್ತೆ. ಯಾಕೆ ಇವನ್ ತಾನೇ ಕೊಡೋದು ಮುಂದೆ. ಯಾವುದೀಗ ಚತುರ್ಥ ಪಾದ, 4ನೇ ಪಾದನ 3ನೇ ಪಾದನ ಶುರುವಾಗಬೇಕಲ್ಲ. ಶುರುವಾಗಬೇಕು. ಹರಿ ಓಂ. ನಚ ಏತಂ ಸೇತುಂ ತೀರ್ತ್ವಾ ಇತ್ಯತ್ರ ಅತಿಕ್ರಮೋ ತೇಹೇ ಮುಕ್ತೋ ಬ್ರಹ್ಮತೀರ್ತ್ವಾ ಗಚ್ಚತಿ ಇತಿ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಮುಕ್ತನಾದ ಬ್ರಹ್ಮಜ್ಞಾನ ಬಂತು, ತಿಳ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ ಅಂತ ಹೇಳಿದ್ರು. ಏನು ಬ್ರಹ್ಮಣ್ಯ ಬೀರಿ ಹೋಗ್ಬಿಡ್ತಾರೆ ಆಗಿದ್ದರೆ ಆಗಲ್ಲ. ತೀರ್ಥ ಶಬ್ದಕ್ಕೆ ಏನರ್ಥ? ಸಾಮಾನ್ಯ ನದಿಯನ್ನು ತೀರ್ಥ ಅಂದರೆ ದಾಟಿದ, ಅಂದರೆ ದಾಟಿ ಮುಂದೆ ಹೋದ ಅಂತ ಅರ್ಥ. ದೇವ್ರ ಬಗ್ಗೆ ಹಾಗೆ ಅರ್ಥ ಮಾಡಬಾರ್ದು. ಇದನ್ನೆಲ್ಲ ದಾಟಿ ದೇವ್ರ ಹತ್ರ ಹೋದ ಅಂತ ಇರುತ್ತೆ, ದೇವ್ರನ್ನ ದಾಟಿ ಹೋದ ಅಂತ ಅರ್ಥ ಮಾಡಬಾರ್ದು. ಅರ್ಥ ಆಯ್ತಾ? ಅಲ್ಲೇನಿದೆ ನೋಡಿ, ಏತಂ ಸೇತುಂ ತೀರ್ತ್ವ, ಸೇತುವೆಯಾದ ಪರಮಾತ್ಮನ ದಾಟಿ ಹೋಗ್ತಾನೆ ಅಂತ ಅರ್ಥ ಬರುತ್ತೆ. ಹಾಗೆ ಮಾಡಬಾರದು. ಏನಂತ ಅರ್ಥ ಮಾಡಬೇಕು? ಅವರ ಹತ್ರ ಅತಿಕ್ರಮ ಅಲ್ಲ, ಅದು
ಮುಕ್ತೋ ಬ್ರಹ್ಮತೀರ್ಥ ಗಚ್ಚತೀತಿ ನ, ಅದು ಅರ್ಥ ಆಗಲ್ಲ. ತರತೀತಿ ಸಾಮಾನ್ಯ ಪ್ರತೀತೇ ಬ್ರಹ್ಮತೀರ್ಥ ಇದಂ ಗಚ್ಚತೀತಿ ವಿಶೇಷಾನುಕ್ತೇ. ಪರಮಾತ್ಮ ದಾಟೋಗ್ತಾನೆ ಅಂತೇನು ಹೇಳೇ ಇಲ್ಲ ಅಲ್ಲಿ. ಅಲ್ಲಿ ಹೇಳಿದ್ದೇನು, ಸಂಸಾರ ಸಮುದ್ರಂ ತೀರ್ಥ ಬ್ರಹ್ಮಗತಿ. ದಾಟಿದ್ದು ದೇವ್ರನ್ನಲ್ಲ, ಈ ಪ್ರಾಬ್ಲಮ್ ದಾಟಿ ಅಲ್ಲಿಗೆ ಹೋದ ಅಷ್ಟೇ ಹೊರತು ದೇವ್ರನ್ನ ದಾಟ್ತಾ ಅಂತ ಅರ್ಥ ಮಾಡಿಕೊಡೋದು. ರೋಗವಾಸಿ ಆಯಿತು, ರೋಗದಿಂದ ಪಾರಾದ ಅಂತ ಹೇಳಿದರೆ ರೋಗ ದಾಟಿ ಬಂದು ಹೋಗ್ಬಿಟ್ಟ ಅಂತ ಅರ್ಥ ಅಲ್ಲ. ದಾಟಿ ಬಂದು ಹೋಗೋದ, ಇರೋ ರೋಗ ಕಳ್ಕೊಂಡ ಅಂತ ಅರ್ಥ. ಇತ್ಯೇತಿ ಅನುಕ್ತೇ ಇತಿ ವಿಶೇಷ ಅನುಕ್ತೇ. ಇಮಾಂ ಪೂರ್ತಿ ವಾಕ್ಯ ನೋಡಿ ಏನು ತೋರಿಸ್ತಾರೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಬ್ರಹ್ಮ ಸಂಪದ್ಯತೆ. ಇನ್ನೊಂದು ವಾಕ್ಯ ಸ್ಪಷ್ಟ ಹೇಳ್ತಾ ಇದೆ. ಏನು ಗೊಂದಲ ಬಂತು, ಗೊಂದಲ ಪರಿಹಾರ ಮಾಡಿಬಿಟ್ಟಿದ್ದಾರೆ. ಏನಂತ, ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ, ಈ ಸಂಸಾರ ನದಿಯನ್ನು ದಾಟ್ತಾನೆ. ಹೇಗಿದೆ ಅದು? ಘೋರ, ಭಯಾನಕವಾದದ್ದು. ಒಂದು ಮೊಸಳೆ ಅಲ್ಲಿದೆ ಅಂತ ಗೊತ್ತಾದ್ರೂ ಓಡೋಗ್ಬಿಡ್ತಾನೆ. ಹತ್ತಿರ ಬಂದಿಲ್ಲ, ಅಲ್ಲಿದೆ ತಾನೇ ಪರವಂತೆಲ್ಲ. ಘೋರ ಇದು ಸಂಸಾರ ಅನ್ನೋರು. ಎರಡನೇ ಅಶಿವ, ಅಮಂಗಳಕರ. ಇದನ್ನ ದಾಟಿಬಿಟ್ಟು ದೇವರ ಹತ್ರ ಹೋಗ್ತಾನೆ. ನೋಡಿ, ತೀರ್ಥ ಮುಂದೆಲ್ಲಿ ಹೋಗ್ತಾನೆ ಅವನು? ಬ್ರಹ್ಮ ಸಂಪದ್ಯತೆ, ದೇವರ ಹತ್ರ ಹೋಗ್ತಾನೆ. ನೋಡಿ, ದೇವ್ರು ದಾಟಿ ಹೋಗ್ತಾನೆ ಅಂತ ಆಗಲಿಲ್ಲ, ಹತ್ರ ಹೋಗ್ತಾನೆ. ಅವನು ಜೋರಾಗಿ ಹೋಗದ, ಬಂದುಬಿಡ್ತು. ಬಸ್ಸು ದಾಟಿ ಹೋಗ್ಬಿಟ್ರೆ ಊರನ್ನು ಇಳಿದೆ ಅಲ್ಲಿ ಅವ್ರು. ಪಾಪ ಅವರು ಯಾರೋ ಹೇಳಿದ್ನಂತೆ, ಕುದುರೆ ಹೇಳಿದ್ನಂತೆ, ಮುಟ್ಟಿದ್ರೆ 10 ಕಿಲೋಮೀಟ್ರ್ ಹೋಗುತ್ತಂತೆ. ಮುಟ್ಟಿಬಿಟ್ರೆ 10 ಕಿಲೋಮೀಟ್ರ್. ಅವ್ರು ಕುಡಿಯೋ ಬೇಡ ಅಂತ ಹೇಳ್ಬಿಡ್ತೆ. ಯಾಕಂದ್ರೆ ಬರೀ 5 ಕಿಲೋಮೀಟ್ರ್ ಇದೆ, ದಾಟೋರು ಏನು ಮಾಡಲಿ ಆಮೇಲೆ ಹೇಳೋನು. ಅದರಿಂದ ಬೇಡ ಅಂತ ಅನಿಸ್ತದ್ದು. ಎಷ್ಟು ದಡ್ಡ ಇರಬೇಕು ಅವ್ರು. ಮುಟ್ಟಿದ್ರೆ ಅಷ್ಟು ದೂರ ತಾತ್ಪರ್ಯ ಅಂತ ಹೇಳ್ಬೇಕಾರೆ ಬೇಗ ಚೆನ್ನಾಗಿ ಹೋಗುತ್ತೆ. ಅಂಥದ್ದು ಬೇಡ ಅಂತ ಹೊರಟೋಗ್ಬಿಟ್ಟು ಹಾಗೆ ಹೇಳ್ಬಾರ್ದು. ನಾಣ್ಯಥ ಅದೆಲ್ಲ ಈ ಅರ್ಥ ಮಾಡಿದ್ದಾರೆ ಅವರು. ಕೆಲವರು ಈ ಅರ್ಥ ಮಾಡಿಬಿಟ್ಟು ದೇವರನ್ನೇ ದಾಟಿ ಹೋಗ್ಬಿಡ್ತಾರೆ. ಹಾಗೆಲ್ಲ ದಾಟೋದಿಲ್ಲ. ಎಷ್ಟೇ ಆಕಾಶ ದಾಟೋದು ನೋಡ್ರಿ, ಎಲ್ಲರೂ ಕೂಡ ಆಕಾಶ ದಾಟೋಕ್ಕೆ ಸಾಧ್ಯ ಇದೆಯಾ? ಎಲ್ಲರೂ ಆಕಾಶದಲ್ಲೇ ಇರ್ತಾರೆ, ದಾಟೋಗೋ ಚಾನ್ಸೇ ಇಲ್ಲ. ದೇವ್ರ ಹತ್ರ ಹೋಗ್ತಾನೆ ಅಂತ ಮಾಡಬೇಕೆ ಹೊರತು ದೇವರು ದಾಟಿ ಹೋಗ್ತಾನೆ ಅಲ್ಲ. ನಚ ಕೃತ್ರಿಮ ಅದು ಒಂದು